ವೆಲ್ಕಮ್ ಬ್ಯಾಕ್. ಕೇಂದ್ರದಲ್ಲಿ ಮತ್ತೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ರಾಜ್ಯ ಸರ್ಕಾರ ಪತನದ ಬಗ್ಗೆ ಮಾತುಗಳು ಮತ್ತೆ ಕೇಳಿಬರೋದಕ್ಕೆ ಶುರುವಾಗಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹೆಚ್ಚು ದಿನ ಉಳಿಯಲ್ಲ ಅಂತ ಕೇಂದ್ರ ಸಚಿವ ಸೋಮಣ್ಣ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿಯ ರೆಫರೆನ್ಸ್ ಕೊಟ್ಟು ಹೇಳಿಕೆ ನೀಡಿರೋದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಕಾಂಗ್ರೆಸ್ ನಾಯಕರು ಇದಕ್ಕೆಲ್ಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವರೆಲ್ಲ ಶಾಸ್ತ್ರ ಹೇಳೋದನ್ನು ಯಾವಾಗ ಕಲ್ತಿರೋ ಗೊತ್ತಿಲ್ಲ ಅಂತ ಗೃಹ ಸಚಿವರು ವ್ಯಂಗ್ಯವಾಡಿದ್ದಾರೆ. ಸರ್ಕಾರ ಬೀಳೋದಕ್ಕೆ ಸೋಮಣ್ಣ ಕಾಯ್ತಾ ಇರಲಿ ಅಂತ ಚಲುವರಾಯಸ್ವಾಮಿ ಲೇವಡಿ ಮಾಡಿದ್ರೆ, ಸರ್ಕಾರ ಬೀಳಿಸೋ ಉದ್ದೇಶ ಬಿಜೆಪಿಗಿಲ್ಲ, ನಮ್ಮ ಹತ್ರ ಸರ್ಕಾರ ರಚಿಸುವಷ್ಟು ನಂಬರ್ ಇಲ್ಲ ಅಂತ ಸಿ.ಟಿ. ರವಿ ಹೇಳಿದ್ದಾರೆ. ಅವರೆಲ್ಲ ಶಾಸ್ತ್ರ ಹೇಳೋದು ಯಾವತ್ತು ಕಲ್ತ್ಕೊಂಡ್ರೋ ಗೊತ್ತಿಲ್ಲ ನನಗೆ, ಜ್ಯೋತಿಷ್ಯ ಹೇಳೋದನ್ನ ಯಾವತ್ತು ಕಲ್ತ್ಕೊಂಡ್ರು ಅಂತ ಗೊತ್ತಿಲ್ಲ ನನಗೆ. ಅವರೆಲ್ಲ ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ DCM ಕೂಗು ಮತ್ತೆ ಕೇಳಿಬರೋದಕ್ಕೆ ಶುರುವಾಗ್ತಾ ಇದೆ. ಮತ್ತೆ ಅದು ಕೇಳ್ತಾನೆ ಇದೆ. ಇವತ್ತು ಕೂಡ ಜಾತಿವಾರು DCM ಹುದ್ದೆ ಸೃಷ್ಟಿಗೆ ಸಚಿವ KN ರಾಜಣ್ಣ ಅವರು ಆಗ್ರಹಿಸಿದ್ದಾರೆ. ಇದರಿಂದ ನಷ್ಟ ಆಗೋದೇನಿದೆ, ಕೊಟ್ಟರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಆದರೆ ನಾನು DCM ಸ್ಥಾನದ ಆಕಾಂಕ್ಷಿ ಅಲ್ಲ, ಮುಂದಿನ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ. ಈ ಮುಖಾಂತರ ಚುನಾವಣಾ ರಾಜಕೀಯಕ್ಕೆ KN ರಾಜಣ್ಣ ಗುಡ್ ಬೈ ಹೇಳಿದ್ದಾರೆ. ಆದರೆ ಹೆಚ್ಚುವರಿ DCM ರಾಜಕೀಯಕ್ಕೆ ಸಚಿವ ಚಲುವರಾಯಸ್ವಾಮಿ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಈ ವಿಚಾರದಲ್ಲಿ ಪರಮೇಶ್ವರ್ ಅವರು ಅಂತರ ಕಾಯ್ಕೊಂಡಿದ್ದಾರೆ. ಕೊಂಡಾಗ ಎಲ್ಲ ಸಮುದಾಯಗಳಿಗೂ ಕೂಡ ಆ ಪಕ್ಷದ ಮೇಲೆ ಪ್ರೀತಿ ವಿಶ್ವಾಸ ಬರ್ತಿದೆ. ಮತ್ತೆ ಬಹಳಷ್ಟು ಜನ ಕ್ಯಾಬಿನೆಟ್ ಸಚಿವರು ಕೂಡ ಈ ಒಂದು ಅಭಿಪ್ರಾಯಕ್ಕೆ ಸಹಮತ ಇದೆ. ಮತ್ತೆ DCM ಆ ಚರ್ಚೆ ಇಲ್ಲ, ಅದೇನಿದ್ರು ಹೈಕಮಾಂಡೇ ತೀರ್ಮಾನ. ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಇರೋ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಬಹಳ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾರೆ. ರಾಜಣ್ಣ ನನಗೆ ದಿವಸ ಇನ್ನು ದೇಶಾದ್ಯಂತ ಸಂಚಲನ ಮೂಡಿಸಿರುವಂತಹ ನೀಟ್ UG ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದಿದೆ. ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ತನಿಖೆಗೆ ಇಳಿದಿರುವ CBI ಇವತ್ತು FIR ದಾಖಲು ಮಾಡಿಕೊಂಡಿದೆ. ಪ್ರಕರಣದ ಸಮಗ್ರ ತನಿಖೆ ನಡೆಸುತ್ತೆ. ಜೊತೆಗೇನೋ ಇವತ್ತು ಬಿಹಾರಕ್ಕೆ ಹೋಗಿತ್ತಂತೆ CBI ಟೀಮ್. ಅಲ್ಲಿ ಸ್ಥಳೀಯರು CBI ಅಧಿಕಾರಿಗಳ ಮೇಲೆ ಏನೋ ದಾಳಿ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿ. ಈ ಮಧ್ಯೆ ಇವತ್ತು ನಡೀಬೇಕಾಗಿದ್ದ ನೀಟ್ PG ಪರೀಕ್ಷೆಯನ್ನು ನಿನ್ನೆ ರಾತ್ರಿ ದಿಢೀರ್ ಅಂತ ರದ್ದು ಮಾಡಿದ ಕೇಂದ್ರ ಸರ್ಕಾರ ಕ್ರಮಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಕಳೆದ 10 ದಿವಸದಲ್ಲಿ 4 ಪರೀಕ್ಷೆಗಳನ್ನು ಮುಂದೂಡಲಾಗಿದೆ, ಇಲ್ಲವೇ ರದ್ದು ಮಾಡಲಾಗಿದೆ. ಪೇಪರ್ ಲೀಕ್, ಭ್ರಷ್ಟಾಚಾರ, ಅಕ್ರಮಗಳು ನಮ್ಮ ಶಿಕ್ಷಣ ವ್ಯವಸ್ಥೆ ಹಾಳು ಮಾಡಿದೆ. ಕೇವಲ ಅಧಿಕಾರಿಗಳಿಂದ ಬದಲಾಯಿಸೋದ್ರಿಂದ ಪ್ರಯೋಜನ ಆಗಲ್ಲ. ಕೇಂದ್ರದಲ್ಲಿ ಅಸಮರ್ಥ ಸರ್ಕಾರ, ಮೋದಿ ಅಸಹಾಯಕರಾಗಿದ್ದಾರೆ ಅಂತೆಲ್ಲ ಕಾಂಗ್ರೆಸ್ ಕಿಡಿಕಾರಿದೆ. ಇನ್ನು ಪೇಪರ್ ಲೀಕ್ ಪ್ರಕರಣದಲ್ಲಿ ಸಾಲ್ವರ್ ಗ್ಯಾಂಗ್ ಹಸ್ತ ಇದ್ದು ಪ್ರಮುಖ ಆರೋಪಿ ರವಿ ಅತ್ರಿಯನ್ನು ನಿನ್ನೆ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಇನ್ನಿಬ್ಬರನ್ನ ಬಿಹಾರ SIT ವಶಕ್ಕೆ ಪಡೆದಿದೆ. ಜಾರ್ಖಂಡ್ನ ಹಜಾರಿಬಾಗ್ನಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದನ್ನು ಬಿಹಾರದ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇನ್ನು 18ನೇ ಲೋಕಸಭೆಯ ಮೊದಲ ಅಧಿವೇಶನಕ್ಕೆ ನಾಳೆ ಚಾಲನೆ ಸಿಗ್ತಾ ಇದೆ. ಅಂದರೆ ಅಧಿವೇಶನ ಆರಂಭ ಆಗ್ತಾ ಇದೆ. ನಾಳೆ ಬೆಳಗ್ಗೆ ಪ್ರೋಟೆಮ್ ಸ್ಪೀಕರ್ ಭಾರ್ತೃಹರಿ ಮೆಹತಾಬ್ಗೆ ರಾಷ್ಟ್ರಪತಿಗಳು ಪ್ರಮಾಣ ವಚನ ಬೋಧಿಸ್ತಾರೆ ಮೊದಲಿಗೆ. ನಂತರ ಪ್ರೋಟೆಮ್ ಸ್ಪೀಕರ್ ಅಂದರೆ ಹಂಗಾಮಿ ಸ್ಪೀಕರ್ ನಾಳೆ ಮತ್ತು ನಾಡಿದ್ದು ನೂತನ ಸಂಸದರ ಕೈಯಿಂದ ಪ್ರಮಾಣವನ್ನು ಮಾಡಿಸ್ತಾರೆ. ಮೊದಲ ದಿನ ಪ್ರಧಾನಿ, ಕೇಂದ್ರ ಮಂತ್ರಿಗಳು ಸೇರಿ 280 ಸಂಸದರ ಪ್ರತಿಜ್ಞಾವಿಧಿ ನಡೆಯುತ್ತೆ. ಉಳಿದವರಿಗೆ ನಾಡಿದ್ದು ಪ್ರಮಾಣ ವಚನ ಬೋಧಿಸಲಾಗುತ್ತೆ. ಜೂನ್ 26ಕ್ಕೆ ಸ್ಪೀಕರ್ ಸ್ಥಾನಕ್ಕೆ ಎಲೆಕ್ಷನ್ ನಡೆಯುತ್ತೆ. ಸ್ಪೀಕರ್ ಸ್ಥಾನಕ್ಕೆ ಈಗ ಮತ್ತೆ ಓಂ ಬಿರ್ಲಾ ಹೆಸರು ಕೇಳಿಬರ್ತಾ ಇದೆ. ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ವಿಪಕ್ಷಗಳು ಬೇಡಿಕೆ ಇಟ್ಟಿವೆ. ನಿರೀಕ್ಷೆಯಂತೆಯೇ ನೀಟ್ ಹಗರಣದ ಅಸ್ತ್ರವನ್ನು ಝಳಪಿಸೋದಕ್ಕೆ ವಿಪಕ್ಷಗಳು ಸಜ್ಜಾಗಿವೆ. ಈ ಮಧ್ಯೆ ವಯನಾಡು ಜನತೆಗೆ ರಾಹುಲ್ ಗಾಂಧಿ ಬಹಿರಂಗ ಪತ್ರ ಬರೆದು ಧನ್ಯವಾದ ಹೇಳಿದ್ದಾರೆ. ಪ್ರಿಯಾಂಕಾ ವಾದ್ರಾರನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಇಷ್ಟು ದಿನ ತಾರತಮ್ಯದ ಆರೋಪ ಕೇಳಿ ಬರ್ತಾ ಇತ್ತು. ಸಾಮಾನ್ಯ ಭಕ್ತರ ಅಸಮಾಧಾನವನ್ನು ತಣಿಸೋದಕ್ಕೆ ಅಯೋಧ್ಯೆ ಶ್ರೀ ರಾಮ ಜನ್ಮಭೂಮಿ ಮಂದಿರ ಟ್ರಸ್ಟ್ 3 ಮಹತ್ವದ ತೀರ್ಮಾನವನ್ನು ಈಗ ತಗೊಂಡಿದೆ. ಇನ್ಮೇಲೆ ರಾಮ ಮಂದಿರಕ್ಕೆ ಬರುವ ಪ್ರಮುಖರಿಗೆ, ಸೆಲೆಬ್ರಿಟಿಗಳಿಗೆ ತಿಲಕ ಇಡುವ ಕೆಲಸವನ್ನು ಅರ್ಚಕರು ಮಾಡಬಾರದು. ಬಾಲರಾಮನ ಚರಣಾಮೃತವನ್ನು ಯಾರಿಗೂ ನೀಡಬಾರದು. ಹಾಗೆಯೇ ಮಂದಿರದ ಅರ್ಚಕರಿಗೆ ಯಾರೂ ಹಣ ನೀಡುವ ಹಾಗಿಲ್ಲ. ಭಕ್ತರು ದೇಣಿಗೆ ರೂಪದಲ್ಲಿ ದೇವಾಲಯದ ಆಡಳಿತ ಮಂಡಳಿಗೆ ಹಣವನ್ನು ಕೊಡಬಹುದು ಅಂತ ಆದೇಶವನ್ನು ಹೊರಡಿಸಿದೆ. ಇನ್ನು ಮುಂದೆ ರಾಮ ಮಂದಿರಕ್ಕೆ ಬರುವ ಭಕ್ತರೆಲ್ಲ ಸಮಾನ ಅಂತ ಟ್ರಸ್ಟ್ ಪರಿಗಣಿಸುತ್ತೆ. ಇನ್ನು ಆನಂದ ಮಾರ್ಗದ ಆಚಾರ್ಯ ಚಿನ್ಮಯಾನಂದ ಶ್ರೀ ಸ್ವಾಮೀಜಿ ಹತ್ಯೆ ಮಾಡಿದ ಆರೋಪದ ಮೇಲೆ ಆಶ್ರಮದ 2 ಸ್ವಾಮೀಜಿಗಳನ್ನು ಸೇರಿ 3ರನ್ನ ಮಾಲೂರು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನ ಧರ್ಮ ಪ್ರಾಣೇಶ್ವರಾನಂದ ಹಾಗೂ ಆಶ್ರಮದ ಮಾಜಿ ಸಿಬ್ಬಂದಿ ಅರುಣ್ ಕುಮಾರ್ ಅಂತ ಗುರುತಿಸಲಾಗಿದೆ. ಆರೋಪಿಗಳು ಮತ್ತು ಕೊಲೆಯಾದ ಆಚಾರ್ಯ ಚಿನ್ಮಯಾನಂದರ ನಡುವೆ ಅನೇಕ ವರ್ಷಗಳಿಂದ ಆಸ್ತಿ ಕಲಹ ನಡೀತಾ ಇತ್ತು. ನಿನ್ನೆ ಬೆಳಿಗ್ಗೆ ಇದೇ ವಿಚಾರಕ್ಕೆ ಗಲಾಟೆ ನಡೆದು ಕೊಲೆಯಲ್ಲಿ ಅಂತ್ಯವಾಗಿದೆ. ಇವತ್ತು ಕೋಲಾರದ ಕಿತ್ತಂಡೂರಿನ ಆನಂದ ಮಾರ್ಗ ಆಶ್ರಮದಲ್ಲಿ ಇವತ್ತು ಚಿನ್ಮಯಾನಂದ ಸ್ವಾಮೀಜಿ ಅವರ ಅಂತ್ಯಕ್ರಿಯೆ ಕೂಡ ನಡೆದಿದೆ. ವೆಲ್ಕಮ್ ಬ್ಯಾಕ್. ನಮ್ಮ ದೇಶದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಹ್ಯಾಟ್ರಿಕ್ ಸಾಧನೆ ಮಾಡಿದೆ. ಪುಷ್ಪಕ್ ಹೆಸರಿನ ಮರುಬಳಕೆ ಉಡಾವಣಾ ವಾಹನ ನೌಕೆಯ
ಪರೀಕ್ಷೆಯನ್ನು ಚಳ್ಳಕೆರೆಯ ಏರೋನಾಟಿಕಲ್ ಟೆಸ್ಟ್ ರೇಂಜ್ 2ರಲ್ಲಿ ಯಶಸ್ವಿಯಾಗಿ ನಡೆಸಲಾಗಿದೆ. ATR ಆವರಣದ ರನ್ವೇಯಲ್ಲಿ ಬೆಳಗ್ಗೆ 7:10ಕ್ಕೆ ಪುಷ್ಪಕ್ ಪ್ರಯೋಗ ನಡೆಸಲಾಗಿದೆ. ಲ್ಯಾಂಡಿಂಗ್ ಸಕ್ಸಸ್ ಆಗಿದೆ ಅಂತ ಇಸ್ರೋ ಹೇಳಿದೆ. ಉಡಾವಣೆ ಬಳಿಕ 4.5 ಕಿಲೋಮೀಟರ್ ಎತ್ತರದಲ್ಲಿ ಹಾರಾಟ ನಡೆಸಿದ ರಾಕೆಟ್ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ. ಇದರೊಂದಿಗೆ ಮರುಬಳಕೆ ಮಾಡಬಹುದಾದ ರಾಕೆಟ್ ತಂತ್ರಜ್ಞಾನದಲ್ಲಿ ಇಸ್ರೋ ಮಹತ್ವದ ಮುನ್ನಡೆಯನ್ನು ಸಾಧಿಸಿದೆ. ಇದು ಕಡಿಮೆ ವೆಚ್ಚದಲ್ಲಿ ಬಾಹ್ಯಾಕಾಶ ಪ್ರವೇಶಿಸುವ ಪ್ರಯತ್ನ ಅಂತ ಇಸ್ರೋ ಹೇಳಿಕೊಂಡಿದೆ. ಇನ್ನು ಕೊಡಗಿನ ಕೋಟೆ ಬೆಟ್ಟ ಎಂಬಲ್ಲಿ ಪ್ರವಾಸಿಗರ ಮೇಲೆ ಬೈಕ್ನಲ್ಲಿ ಬಂದಂತಹ ಇಬ್ಬರು ಪುಂಡರು ಹಲ್ಲೆ ನಡೆಸಿ ಚಿನ್ನದ ಸರವನ್ನು ಕಿತ್ಕೊಂಡು ಹೋದಂತಹ ಘಟನೆ ನಡೆದಿದೆ. ಪುತ್ತೂರಿನ ಕುಟುಂಬವೊಂದು ಕೋಟೆ ಬೆಟ್ಟದ ಸೌಂದರ್ಯವನ್ನು ಆಸ್ವಾದಿಸುವಾಗ ಬೈಕ್ನಲ್ಲಿ ಬಂದ ಇಬ್ಬರು ಪುಂಡರು ದಾಳಿ ಮಾಡಿದ್ದಾರೆ. ಚಿನ್ನದ ಸರವನ್ನು ಎಗರಿಸಿದ್ದಾರೆ. ಈ ವೇಳೆ ಪ್ರತಿರೋಧ ತೋರಿಸೋದಕ್ಕೆ ಬೈಕನ್ನು ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಪುಂಡರನ್ನ ಮಾದಾಪುರದ ನಿವಾಸಿಗಳು ಎನ್ನಲಾಗಿದ್ದು ಪೊಲೀಸರು ಈಗ ತನಿಖೆ ಮಾಡ್ತಾ ಇದ್ದಾರೆ. ಹಾವೇರಿ ತಾಲೂಕಿನ ಬಸಾಪುರ, ನೆಗಳೂರು ಸೇರಿ ಅಲ್ಲಿನ ಸುತ್ತಮುತ್ತಲ ಗ್ರಾಮಗಳಲ್ಲಿ ಓಡಾಡ್ತಾ ಇರುವ ಮೈಸೂರು ಮೂಲದ ಗುರುಮೂರ್ತಿ ಎನ್ನುವ ವೃದ್ಧ ಜನರ ನಂಬಿಕೆ ಜೊತೆ ಆಟ ಆಡ್ತಾ ಇದ್ದಾನೆ. ತನ್ನ ಚಿತ್ರ ವಿಚಿತ್ರ ಚೇಷ್ಟೆಗಳಿಂದ ಜನರನ್ನ ಮರಳು ಮಾಡ್ತಾ ಇದ್ದಾನೆ. ಈತ ಒಮ್ಮೆ ಮುಟ್ಟಿದ್ರೆ, ಕಿಸ್ ಕೊಟ್ರೆ ಎಂತಹ ರೋಗ ಇದ್ರೂ ವಾಸಿಯಾಗುತ್ತೆ ಅಂತ ಗ್ರಾಮೀಣ ಭಾಗದ ಜನ ನಂಬಿಬಿಟ್ಟಿದ್ದಾರೆ. ಪರಿಣಾಮ ಈತನನ್ನು ಕಾಣೋದಕ್ಕೆ ಧಾರವಾಡ, ದಾವಣಗೆರೆ ಸೇರಿ ವಿವಿಧ ಕಡೆಯಿಂದ ಜನ ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಹಾಗಾಗಿದೆ. ಇನ್ನು ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರದಲ್ಲಿ ಮೇಘ ಸ್ಫೋಟ ಆಗ್ಬಿಟ್ಟಿದೆ. ಒಂದೇ ಸಮನೆ ಧೋ ಅಂತ ಸುರಿದ ಮಳೆಯಿಂದ ಭಾರೀ ಪ್ರವಾಹ ಉಂಟಾಗಿದೆ. ಗುಡ್ಡ ಕುಸಿತ ಸಂಭವಿಸಿದೆ. ರಸ್ತೆಗಳಲ್ಲಿ ನದಿಯೋಪಾದಿಯಲ್ಲಿ ನೀರು ಹರಿತಾ ಇದೆ. ದಾರಿಗೆ ಅಡ್ಡ ಬಂದದ್ದನ್ನೆಲ್ಲ ಆಪೋಷಣ ಪಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 45ರ ದೃಶ್ಯವಂತೂ ಭೀಕರವಾಗಿದೆ. ಹಲವು ವಾಹನಗಳು ಕೊಚ್ಕೊಂಡು ಹೋಗಿದೆ. ಮನೆಗಳೆಲ್ಲ ಕೆಸರುಮಯವಾಗಿದೆ. ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತ ಆಗಿದೆ. ಇನ್ನು ಭಾರೀ ಮಳೆ ಮತ್ತು ಭೀಕರ ಪ್ರವಾಹದಿಂದ ದಕ್ಷಿಣ ಚೀನಾ ತತ್ತರಿಸಿದೆ. ವರ್ಷಧಾರೆಯ ಧಾಟಿಗೆ ಬೆಟ್ಟ ಗುಡ್ಡಗಳೆಲ್ಲ ಉರುಳುತ್ತಾ ಇವೆ. ಕೆಸರಿನ ಪ್ರವಾಹ ಗ್ರಾಮಗಳನ್ನು ಮುಳುಗಿಸಿವೆ. ಗಾಂಗ್ಡಾಂಗ್ ಪ್ರಾಂತ್ಯದಲ್ಲಿ 47 ಮಂದಿ, ಫುಜಿಯಾನ್ ಪ್ರಾಂತ್ಯದಲ್ಲಿ 6 ಮಂದಿ ಬಲಿಯಾಗಿದ್ದಾರೆ. ಮೃತರ ಸಂಖ್ಯೆ ಇನ್ನಷ್ಟು ಹೆಚ್ಚು ಸಂಭವ ಇದೆ. ಸಾವಿರಾರು ಮಂದಿ ನಿರಾಶ್ರಿತರಾಗಿದ್ದಾರೆ. ಭಾರೀ ಪ್ರಮಾಣದ ಆಸ್ತಿ ನಷ್ಟ ಉಂಟಾಗಿದೆ.